ನಮಸ್ಕಾರ. ಇವತ್ತು ಅಣ್ಣವರ ಬರ್ತಡೇ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಏನು ಹೇಳೋದು, ನಾವು ಎಷ್ಟು ಹೇಳ್ತಾನೆ ಇರ್ತೀವಿ ಯಾವಾಗಲೂ. ಇವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದವರು, ಅವ್ರ ಜೊತೆ ಇದ್ದವರು, ಅವ್ರ ಜೊತೆ ಓಡಾಡಿದವರು, ಅವ್ರ ಜೊತೆ ಪಾತ್ರ ಮಾಡಿ ಸೈ ಅನ್ಸ್ಕೊಂಡವರು ಇವಾಗ ಹೊನ್ನವಳ್ಳಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇವತ್ತು ಅಣ್ಣವರ ಬರ್ತಡೇ, ಏನು ಮಿಸ್ ಮಾಡ್ಕೊತೀರಾ? ಏನು ಅನಿಸುತ್ತೆ ಈ ಫೀಲಿಂಗ್? ಎಲ್ಲ ಇದು ನೋಡ್ತಾ ಇದ್ರೆ ಏನೋ ಖುಷಿಯಾಗುತ್ತೆ. ಭಗವಂತ ಇನ್ನೂ ಅವ್ರ ಬಗ್ಗೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಅಂತ ಅಂದ್ಬಿಟ್ಟು ತೋರ್ಪಡಿಸುತ್ತೆ. ಹಾಗಾಗಿ ಇದು ಇನ್ನೂ ಕೊನೆವರೆಗೂ ಹೀಗೆ ಇರಲಿ. ಸರ್ ಅಣ್ಣವ್ರ ಸಿನಿಮಾಗಳು ಕೂಡ ವಿಭಿನ್ನವಾಗಿ ಮಾಡ್ತಿದ್ರು, ಬೇರೆ ಬೇರೆ ಪಾತ್ರಗಳಾಗಿರ್ಬೋದು, ಆ ಥರ ಮಾಡ್ತಿದ್ರು. ಅಭಿಮಾನಿಗಳು ಅಷ್ಟೇ ಅವ್ರ ಬರ್ಡೇಗೆ ವಿಶೇಷವಾಗಿ ಏನೇನೋ ಮಾಡ್ಕೊಂಡು ಬರ್ತಾರೆ, ವಿಶೇಷವಾಗಿ ಬರ್ಡೇ ವಿಶ್ ಮಾಡ್ತಾರೆ. ಇದ್ರ ಬಗ್ಗೆ ಈ ಫೀಲಿಂಗ್ಸ್ ಬಗ್ಗೆ ಏನು ಅನಿಸುತ್ತೆ? ಸರ್ ಅವರು ಎಲ್ಲಿ ಹೇಗೆ ಇದ್ರೂ ಅವರು ಮುತ್ತರಾಜು ಡಾಕ್ಟರ್ ರಾಜ್ಕುಮಾರ್ ಆದರು, ಹೌದಾ? ಅವ್ರ ಮುಂದೆ ಇನ್ನೊಬ್ಬರಿಲ್ಲ, ಅವ್ರಿಗೆ ಶತ್ರುಗಳೇ ಇಲ್ಲ, ಎಲ್ಲ ಮಿತ್ರರೇ. ಆ ಮಿತ್ರ ಬಾಂಧವರಾಗಿರೋದ್ರಿಂದ ಭಗವಂತ ಇನ್ನೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದೇ ಸಾಕು. ಸರ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಆ ಫೀಲಿಂಗ್ಸ್ ಹೆಂಗೆ ಇವಾಗಲೂ ಹೆಂಗೆ ನೆನಪಿದೆ ಅಂತ? ಸರ್ ಮೊದಲು ನಾನು ಮೀಟ್ ಮಾಡಿದ್ದು, ನಾನೇನು ಆಕ್ಟ್ರ್ ಆಗಬೇಕು ಅಂತ ಹೋಗಲಿಲ್ಲ, ಅವ್ರನ್ನ ನೋಡಬೇಕು ಅಂತ ಹೋದೆ. ನನಗೆ ಮಡ್ರಾಸಲ್ಲಿ ತಮಿಳು, ಹೈದ್ರಾಬಾದಲ್ಲಿ ತೆಲುಗು, ಬಾಂಬೆನಲ್ಲಿ ಹಿಂದಿ ಅಂತ ಗೊತ್ತಿಲ್ಲ, ಎಲ್ಲ ಒಂದೇ ಭಾಷೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ಓಹೋ ಹೀಗೆಲ್ಲ ಇದೆ. ಅವ್ರನ್ನ ನೋಡ್ಬೇಕಂತ ಹೋದ್ರಿ, ಅವರೊಟ್ಟಿಗೆ ಅಭಿನಯ ಮಾಡಿದ್ರಿ, ಫಸ್ಟ್ ಟೈಮ್ ಏನು ಕ್ಯಾಮ್ರಾ ಫೇಸ್ ಮಾಡಿದ್ರಿ ಏನು ಅಂತ? ಅವರನ್ನು ಮನೆಯಿಂದ ಆಚೆ ಕಳಿಸೋದು ಸನ್ನಿವೇಶ, ಇಲ್ಯಾರೂ ಇಲ್ಲ, ಹೋಗಿ ಏಯ್ ನಾನು ಯಾರು ಅಂತ, ಯಾರು ಇದ್ರು ನಮಗೆಲ್ಲ ಒಂದೇ, ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋದು ಅದು ಒಂದೇ. ಹಾಗಾಗಿ ಸುಮ್ಮನೆ ಹೋಗಿ, ಇದು ನ್ಯಾಯವೇ ದೇವರ ಚಿತ್ರ, ಅದಕ್ಕೆ ನ್ಯಾಯವಾಗಿ ನಿಮ್ಮ ಹತ್ರ ಕೂತಿದ್ದೀನಿ. ಸರ್ ನಮಗೆ ಒಂದು ತುಂಬ ಕ್ಯೂರಿಯಾಸಿಟಿ ಇದೆ. ಏನಂದರೆ ಇವಾಗ ಅಣ್ಣವರು ಇರಬೇಕಾದ್ರೆ ಇವಾಗ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ವಿ, ಬರ್ಡೇ ಸೆಲೆಬ್ರೇಷನ್ ಎಲ್ಲ ನೋಡ್ತಿದ್ವಿ, ಜನ ಸಾಗರ. ಬಟ್ ಅವ್ರು ಇದ್ದಾಗ ಅವ್ರ ಬರ್ಡೇನ ಹೆಂಗೆ ಸೆಲೆಬ್ರೇಷನ್ ಮಾಡ್ತಿದ್ರು? ಇಲ್ಲ ಭಾಳ ಚೆನ್ನಾಗಿ ಮಾಡೋರು. ಏನು ಇನ್ನೂ 10 ಜನ ಜಾಸ್ತಿ ಇರೋರು, ಎಲ್ಲರಿಗೂ ಮಾತಾಡ್ಸ್ಕೊಂಡು ಸೈ ಅನ್ಸ್ಕೊಬಂದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಹಾಗಾಗಿ ಮನೆಯಲ್ಲೇ ಮಾಡ್ತಾರೆ. ಅಂದರೆ ಒಂದು ಈಗ ಕೇಕ್ ಕಟ್ ಮಾಡ್ತಾರೆ, ಆ ಥರ ಸೆಲೆಬ್ರೇಷನ್ ಅಥವಾ ದೇವಸ್ಥಾನ ಅಥವಾ ಸಮಾಧಾನ ಆ ಥರ? ಇಲ್ಲ, ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಎಲ್ಲ ಇರೋದು. ಚಿತ್ರರಂಗ ಎಲ್ಲ ಹೆಂಗೆ ಸೇರ್ತಿತ್ತು ಸರ್ ಅವ್ರ ಮನೇಲಿ? ಹೆಂಗೆ ಬಂದು ಸೇರ್ತಿತ್ತು? ಅವ್ರ ಬರ್ಡೇ ದಿವಸ ಚಿತ್ರರಂಗದೆಲ್ಲ ಗಣ್ಯರಾಗಿರ್ಬೋದು, ಆ್ಯಕ್ಟ್ರ್ಗಳಾಗಿರ್ಬೋದು, ಹೆಂಗೆ ಬಂದು ಸೇರ್ತಿತ್ತು? ಬರ್ತಾಯಿದ್ರು, ಎಲ್ಲ ಹೋಗ್ತಾ ಇರೋರು. ಅದು ಇನ್ನೂ ಉಳಿದಿದೆ ಇದೆಲ್ಲ, ಇದು ಅಳಿಯಲ್ಲ, ಈಗಲೇ ಉಳಿಬೇಕು, ಉಳಿಸ್ಕೊಂಡು ಹೋಗಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.